ತಿಪಟೂರು ತಾಲೂಕಿನ ಕುಪ್ಪಾಳು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅವ್ಯವಹಾರ ಕುರಿತು ತನಿಖೆ ನಡೆಸುವಂತೆ ತಿಪಟೂರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತಾಲೂಕು ಪಂಚಾಯಿತಿ ಮುಂದೆ ಧರಣಿ ನಡೆಸಲಾಯಿತು. ತಿಪಟೂರು ತಾಲೂಕಿನ ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ನಡೀತಾ ಇರುವ ಅವ್ಯವಹಾರವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಅಂತ ತಾಲೂಕು ಪಂಚಾಯಿತಿ ಸಿಇಒ ಸುದರ್ಶನ್ ಅವರ ಕಚೇರಿ ಮುಂದೆ ತಿಪಟೂರು ತಾಲೂಕು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಲಾಯಿತು. ತಿಪಟೂರು ತಾಲೂಕಿನ ಕುಪ್ಪಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಡ್ಲಿಘಟ್ಟ ಗ್ರಾಮದಲ್ಲಿ ಬಸಿ ಕಾಲುವೆ ನಿರ್ಮಾಣ ಕಾಮಗಾರಿಗೆ 69,726 ರೂಪಾಯಿಗಳು ಅವ್ಯವಹಾರ ಮತ್ತು ಕುಪ್ಪಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಿಣಕಿನಕೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದ ಸುತ್ತ ತಂತಿ ಬೇಲಿ ನಿರ್ಮಾಣ ಕಾಮಗಾರಿಗೆ 36,088 ರೂಪಾಯಿಗಳು ಮತ್ತು ಅಂಗವಿಕಲರ ಶೌಚಾಲಯದ ಕಾಮಗಾರಿಯ ಬಗ್ಗೆ 3 ಬಾರಿ ತನಿಖೆಗೆ ಒತ್ತಾಯ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಕೊಟ್ಟಿಗೆಹಳ್ಳಿ ಗ್ರಾಮದ ಒತ್ತುವರಿ ತಂತಿ ಬೇಲಿಯನ್ನ ತೆರವುಗೊಳಿಸುವ ಬಗ್ಗೆ ಕೊಟ್ಟಿಗೆಹಳ್ಳಿ ಎನ್ಆರ್ಇವಿಜಿ ಹಿಟಾಜಿ ಬಳಸಿರುವುದು, ಕಾಮಗಾರಿ ಬಿಲ್ ಪಾಸ್ ಮಾಡಿರುವುದು, ಹೀಗೆ ಇನ್ನು 10 ಹಲವು ಬೇಡಿಕೆಗಳ ಪಟ್ಟಿಯನ್ನು ಸಿದ್ಧಪಡಿಸಿ ತಾಲೂಕು ಪಂಚಾಯಿತಿ ಸಿಇಒ ಸುದರ್ಶನ್ ಅವರ ಮೇಲೆ ತಿಪಟೂರು ತಾಲೂಕು ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗುತ್ತಾ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಿಕ್ಷಣ ಸಚಿವ ಪಿಸಿ ನಾಗೇಶ್ ತಾಲೂಕು ಪಂಚಾಯಿತಿ ಸುದರ್ಶನ್ ಅವರಿಗೆ ತನಿಖೆ ನಡೆಸುವಂತೆ ಮತ್ತು ಸರ್ಕಾರದ ಗಮನಕ್ಕೆ ತರುವಂತೆ ಖಡಕ್ ಎಚ್ಚರಿಕೆ ನೀಡಿದರು. ಕುಪ್ಪಾಳ ಪಂಚಾಯತಿಯಿಂದ 3 ಜನ ಬರೋದಲ್ಲ, ಪಂಚಾಯತಿ ಎಲ್ಲ ಊರಿನ 10 ಜನ ಜಿಲ್ಲೆ 20ನೇ ತಾರೀಕಿಂದ ಟೈಮ್ ತಗೊಂಡವ್ರೆ. ಡಾಕ್ಯುಮೆಂಟ್ಸ್ ಕೊಟ್ಟಿದೆ. ಮೊನ್ನೆ ಬಂದಿರೋದು ಎಂಕ್ವೈರಿ ಮಾಡ್ತಾರೆ. ಟಾಯ್ಲೆಟ್ ಒಳ್ಳೆಯದು ಹಾಗೂ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಇಷ್ಟು ಹೇಳೋದು ಮಾತಾಡೋಣ. ಏನಾಗ